ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಸುರಗಿ ಸಾಹಿತ್ಯಿಕ ಸಂಚಿಕೆ. ಕೇಳಿ ಸುರಗಿ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ಸುರಗಿ ಸಾಹಿತ್ಯ ಸಂಚಿಕೆಗೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ, ಲೇಖಕರು ಹಾಗೂ ಕನ್ನಡ ಉಪನ್ಯಾಸಕರು ಆದ ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಸುಜಾತ ಎಫ್. ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಸುರಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಲೇಖಕರು, ವಿಮರ್ಶಕರು ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣ ಅವರು. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಧನ್ಯವಾದ ಮೇಡಮ್. ಮಲೆನಾಡಿನವರು, ಬಹಳಷ್ಟು ಜನಕ್ಕೆ ತಮ್ಮ ಕೃತಿಗಳ ಮೂಲಕ ಈಗಾಗಲೇ ಸಾಕಷ್ಟು ಜನಕ್ಕೆ ನೀವು ಪರಿಚಿತರು. ಮತ್ತು ನಮ್ಮ ಕಾರ್ಯಕ್ರಮದ ವಾಡಿಕೆ ಅದು ಪರಿಚಯದ ಮೂಲಕವೇ ಮುಂದೆ ಮಾತಾಡೋದು. ತಮ್ಮ ಹುಟ್ಟೂರು ಯಾವುದು ಸರ್? ನನ್ನ ಹುಟ್ಟೂರು ಚಿಕ್ಕಮಗಳೂರೇ. ನಮ್ಮ ತಂದೆದು ಹಡ್ಲುಬೈಲು ಅಂತ ತೀರ್ಥಹಳ್ಳಿ ಹತ್ರ. ಆದರೆ ನಾನು ಹುಟ್ಟಿದ ಚಿಕ್ಕಮಗಳೂರಲ್ಲಾದ್ರಿಂದ ಚಿಕ್ಕಮಗಳೂರನ್ನೇ ನನ್ನ ಹುಟ್ಟೂರು ಅಂತೇಳಿ ಆ ಕ್ರೆಡಿಟ್ ತಗೊಳ್ತಾ ಇರ್ತೇನೆ. ಹುಟ್ಟೂರೇ ಚಿಕ್ಕಮಗಳೂರು ಅಂತ ಹೇಳ್ತೀರಾ. ನಿಮ್ಮ ಕುಟುಂಬದ ಪರಿಚಯ ಸರ್? ಅಪ್ಪ ಅಮ್ಮ ಎಲ್ಲ ಏನು ಮಾಡ್ತಾಯಿದ್ರು? ನಮ್ಮ ತಂದೆ ಕೆಲಸ ಇರಲಿಲ್ಲ. ಅವರು ಹಳ್ಳಿಯಿಂದ ಬದುಕನ್ನು ಅರಸ್ಕೊಂಡು ನಗರಕ್ಕೆ ಬಂದಂಥವ್ರು. ಪೋಸ್ಟ್ ಆಫೀಸ್ನಲ್ಲಿ ಪೋಸ್ಟ್ ಮ್ಯಾನ್ ಕೆಲಸ ಸಿಕ್ಕಿತ್ತು. ಆದರೆ ಅದು ಟೆಂಪ್ರರಿ ಎಷ್ಟು ವರ್ಷ ಆದರೂ ಅಂತ ಅವ್ರಿಗೆ ಗೊತ್ತೇ ಇರಲಿಲ್ಲ. ಹಾಗಾಗಿ ಆ ಕೆಲಸ ಉಳಿಲಿಲ್ಲ ಅವ್ರಿಗೆ. ಆಮೇಲೆ ನಮ್ಮ ತಾಯಿ ಕೂಲಿ ಕೆಲಸ ಮಾಡ್ತಾ ಇದ್ರು. ಆಕೆ 4 ಮಕ್ಕಳು ನಾವು ನಮ್ಮ ತಂದೆ ತಾಯಿಗೆ. ಹಾಗಾಗಿ ಆಸ್ಪತ್ರೆಯಲ್ಲಿ ಆಯಾ ಆಗಿ ಸೇರ್ಕೊಂಡ್ರು ಅವರು, ಯಾರ್ದೋ ಇನ್ಫ್ಲೂಯೆನ್ಸಿಂದ. ಚಿಕ್ಕಮಗಳೂರಿನಲ್ಲಿ ಅಲ್ಲಿ ಕೆಲಸ ಮಾಡ್ತಾ ನಮ್ಮ 4 ಜನಕ್ಕೂ ನನ್ನ ಬದುಕಿನ ಥರ ನಮ್ಮ ಮಕ್ಕಳು ಬದುಕಾಗಬಾರ್ದು ಅಂತ ಭಾಳ ಕಷ್ಟಪಟ್ಟು ಗಂಡನನ್ನು ಮಕ್ಕಳ ಥರನೇ ಸಾಕೊಂಡು ನಮ್ಮ ತಾಯಿ ನಮ್ಮನ್ನೆಲ್ಲ ಓದಿಸಿದ್ರು. ಇಂದ್ರಮ್ಮ ಅಂತ, ಆಕೆ ಈಗಿಲ್ಲ. ನಮ್ಮ ತಂದೆ ಇದ್ದಾರೆ ನಮ್ಮ ಜೊತೆ, 92 ವರ್ಷ, ಶ್ರೀನಿವಾಸ್ ಅಂತ. ಅವರು ಪಾಪ ನಮ್ಮನ್ನು ಓದಿಸೋದಕ್ಕೆ ಅಮ್ಮ ಪಡೋ ಕಷ್ಟ ನೋಡಿ ಗೂಡಂಗಡಿ ಇಟ್ಟರು, ಸೌದೆ ಹೊಡೆದ್ರು, ಕೂಲಿ ಕೆಲ್ಸಕ್ಕೆ ಹೋದ್ರು. ಆದರೆ ಅಮ್ಮ ಕಳಿಸ್ತಿರ್ಲಿಲ್ಲ. ಸಾಕು ಬಿಡಿ, ಇರೋದ್ರಲ್ಲಿ ತೃಪ್ತಿಯಿಂದ ಇರೋಣ ಅನ್ನೋ ಥರದ ಜೀವ ನಮ್ಮ ತಾಯಿ. ಬಹಳ ಸಮಾಧಾನ ಮತ್ತು ಬೇರೆಯವ್ರದಕ್ಕೆ ಆಸೆ ಪಡ್ತಿರ್ಲಿಲ್ಲ ನಮ್ಮಮ್ಮ. ನಮಗೆಲ್ಲ ಅದನ್ನೇ ಹೇಳೋರು. ನಮಗೆ ಅಂತ ದೇವ್ರು ಏನು ಬರೆದಿರ್ತಾನೋ, ಇಷ್ಟು ಅನ್ನ ಅಂತ ಬರೆದಿರ್ತಾನೆ, ಅಷ್ಟು ಸಿಕ್ಕಿರ್ ಸಾಕು, ಬೇರೆಯವ್ರದಕ್ಕೆ ಆಸೆ ಪಡಬಾರ್ದು ಅಂತ. ತುಂಬ ಪ್ರಾಮಾಣಿಕ ಮತ್ತು ನಿಸ್ಪೃಹತೆಯಿಂದ ಸೇವೆ ಮಾಡೋರು. ನಾನು ನಮ್ಮ ತಾಯಿ ಹೆಂಗೆ ಬದಲಾಯಿಸಿದ್ರು, ಆಕೆ ಓದಿರಲಿಲ್ಲ, ವಿದ್ಯಾವಂತೆ. SSLCಯಲ್ಲಿ 4 ಸಬ್ಜೆಕ್ಟಲ್ಲಿ ಫೇಲ್ ಆಗಿಬಿಟ್ಟಿದೆ. ಇನ್ನು ಓದೋಕ್ಕಾಗೋದೇ ಇಲ್ಲ ಅಂತ ನಮ್ಮಣ್ಣ ತೀರ್ಮಾನ ಮಾಡಿ ನನ್ನನ್ನು ಒಂದು ಮೆಡಿಕಲ್ ಶಾಪಿಗೆ ಸೇರಿಸ್ತೀನಿ ಅನ್ನುವಾಗ ನಮ್ಮ ತಾಯಿ ಒಂದು ದಿವಸ ತುಳಸಿ ಕಟ್ಟೆ ಹತ್ರ ಕರ್ಕೊಂಡೋಗ್ಬಿಟ್ಟು ನನಗೆ, ನೋಡು ಮಗನೇ, ನಾನು ಆಸ್ಪತ್ರೆಯಲ್ಲಿ ಯಾರ್ದೋ ಗಲೀಜು ಬಳದು ಒಂಥರ ಊಟ ಮಾಡುವಾಗ ಹೀಕರಣೆ ಬರ್ತಿರುತ್ತೆ, ನನಗೆ ಅಸಹ್ಯ ಆಗ್ತಿರುತ್ತೆ. ಇಂಥ ಸ್ಥಿತಿ ನನ್ನ ಮಕ್ಳಿಗೆ ಬರಬಾರ್ದು ಅಂತಲ್ವಾ ಕಂದ ನಾನು ಓದಿಸೋದು, ಓದ್ಬೇಕಲ್ವಾ ಕಂದ ಅಂತ 2 ಹನಿ ಕಣ್ಣೀರು ಹಾಕ್ಬಿಟ್ರು. ನನಗೆ ಅಷ್ಟೊತ್ತಿಗಾಗಲೇ ಈ ಸಾಹಿತ್ಯ, ಕವಿತೆ ಇದೆಲ್ಲ ಭಾಳ ಪ್ರೀತಿ. ಆದರೆ ಓದೋಕ್ಕೆ ಆಸಕ್ತಿ ಇರಲಿಲ್ಲ. ಶಾಲೆಗೆ ಹೋಗ್ತಿದ್ದೆ, ಕಾಲೇಜ್ಗೆ ಹೋಗ್ತಿದ್ದೆ, ಏನೋ ಒಂದು, ಆದರೆ ಆಸಕ್ತಿ ಇರಲಿಲ್ಲ. ಎಲ್ಲ ಟೆಸ್ಟಲ್ಲೂ ಫೇಲ್ ಆಗಿಬಿಡೋದು, ಓದ್ತಿರ್ಲಿಲ್ಲ. ಲೆಕ್ಕ ಅಂದರೆ ಈಗಲೂ ಭಯ ನನಗೆ. ನಮ್ಮಮ್ಮ ಹಂಗೆ ಹತ್ರಲ್ಲ ನನ್ನ ಮನಸ್ಸನ್ನು ತುಂಬ ಪರಿವರ್ತಿಸ್ಬಿಡ್ತು. ನಾನು ಅವತ್ತು ಮಾತು ಕಟ್ಟೆ, ಇಲ್ಲ ನಾನು ಓದ್ತೀನಮ್ಮ, ಚೆನ್ನಾಗಿ ಒಳ್ಳೆ ಬದುಕನ್ನು ಕಟ್ಕೊಳ್ತೀನಿ ಅಂತ. ನಮ್ಮ ತಾಯಿಗೆ ಅಷ್ಟು ಆಸೆ ಇತ್ತು. ನಾನು ಆಮೇಲೆ ಮುಂದೆ BA ನಲ್ಲಿ ಚಿನ್ನದ ಪದಕ ತೊಗೊಂಡು ಯೂನಿವರ್ಸಿಟಿಗೆ ಫಸ್ಟ್ ಬಂದಾಗ ದುಡ್ಡೇ ಇರ್ತಿರ್ಲಿಲ್ಲ. ಆದರೂ ಇಡೀ ಬೀದಿಗೆ ಜಿಲೇಬಿ ಎಲ್ಲ ತಂದು ಹಂಚಿದ್ರು ನಮ್ಮ ತಾಯಿ. ಆಮೇಲೆ 4 ಜನ ಮಕ್ಕಳನ್ನು ಸರ್ಕಾರಿ ವೃತ್ತಿಗೆ ಹೋಗಿದ್ದನ್ನು ನೋಡಿ ಖುಷಿ ಪಟ್ಟರು ನಮ್ಮ ತಾಯಿ. ಆಕೆ ಹಾಕಿಕೊಟ್ಟ ದಾರಿ ಇದೆಯಲ್ಲ, ತಾಯಿನೇ ದೇವರು ಅಂತ ಹೇಳ್ತಾರೆ. ಆದರೆ ನಾನು ನಮ್ಮನೆ ದೇವ್ರ ಮನೇಲಿ ಇವತ್ತಿಗೂ ನಮ್ಮ ತಾಯಿ ಫೋಟೋ ಇಟ್ಕೊಂಡೇ ಇದ್ದೀನಿ. ಆಕೆ ಅವತ್ತು ಹೇಳಿದ ಮಾಡಿದ ತ್ಯಾಗ, ಆಮೇಲೆ ಸಮಾಧಾನದಿಂದ ಇರೋ ಗುಣ ಬೇರೆ. ನಾವೊಂದು ಬಾಡಿಗೆ ಮನೇಲಿ ಇದ್ವಿ ಚಿಕ್ಕಮಗಳೂರಿನಲ್ಲಿ.
ಸುಮಾರು ನಾನು 3 ತಿಂಗಳಿರುವಾಗ ಹೋಗಿದ್ದ ಆ ಮನೆಗೆ. ನಂಗೆ 21 ವರ್ಷ ಆಗೋ ತನಕ ಇದ್ವಿ. ಆ ಓನರ್ ಎಲ್ಲಿದ್ದಾರೆ ಅಂತಲೇ ಗೊತ್ತಿರಲಿಲ್ಲ. ಯಾವುದೋ ಒಂದು ಪೋಸ್ಟ್ ಆಫೀಸಿನ ಪಾಸ್ಬುಕ್ಕಿಗೆ ಇಷ್ಟು ದುಡ್ಡು ಅಂತ ಕಟ್ಬಿಡ್ತಿದ್ವಿ ಬಾಡಿಗೆ. ಕಂದಾಯ ಕಟ್ಟಿಸ್ಕೊಳ್ಳೋರು ಅವಾಗ ಮನೆಗೆ ಬರೋರಲ್ಲ, ಬಂದ್ಬಿಟ್ಟು ಇಷ್ಟು ವರ್ಷದ ಕಂದಾಯ ಬಾಕಿ ಇದೆ, ಕಟ್ಟಿದ್ರೆ ಈ ಮನೆ ನಿಮ್ದಾಗತ್ತೆ ಅಂದ್ರು. ನಮ್ಮ ತಾಯಿ ಒಪ್ಲಿಲ್ಲ. ಅವರು ನಮ್ಗೆ ಬಾಡಿಗೆ ಇರೋಕ್ ಕೊಟ್ಟಿದ್ದಷ್ಟೇ, ಬಾಡಿಗೆ ಕಟ್ಟೋದಷ್ಟೇ ನಮ್ಮಿದು. ಇನ್ನೊಬ್ಬರ ಆಸ್ತಿ ನೋಡಿ, ನಮಗೆ ಮನೆ ಇರಲಿಲ್ಲ, ಜಾಗ ಇರಲಿಲ್ಲ, ಸೈಟ್ ಏನೂ ಇರಲಿಲ್ಲ. ಆದರೆ ತುಂಬ ಸುಲಭವಾಗಿ ಅವಾಗ ಒಂದು 4-5 ಸಾವಿರ ಕಟ್ಟಿದ್ರೆ ಕಂದಾಯನ ಮನೆ ನಿಮಗೆ ಮಾಡಿಕೊಡ್ತೀನಿ ಅಂತ ಬಂದರೆ ನಮ್ಮ ತಾಯಿ ಒಪ್ಪಲಿಲ್ಲ, ನಮ್ದಲ್ಲ ಇದು ಅಂತ. ಆಮೇಲೆ ಆ ಮನೆ ಓನರ್ ಒಂದು ದೊಡ್ಡ ದೀಪನ ದೇವ್ರ ಮನೇಲಿ ಬಿಟ್ಟೋಗಿದ್ರು, ಇದನ್ನು ಉರಿಸ್ತಾ ಇರಿ ನೀವು ಅಂತ. ಅಕ್ಕಪಕ್ಕದವ್ರು ನಮ್ಮ ತಾಯಿ ಹೆಸರು ಇಂದ್ರಮ್ಮರೇ ಅದನ್ನಾದ್ರೂ ತಗೊಂಡೋಗ್ರಿ ಅಂತಂದ್ರೆ ಇಲ್ಲ, ಅವ್ರ ಮನೆ ಕೊಡುವಾಗ ಇದನ್ನ ದಿನಾ ಬೆಳಗ್ಸಿ ಅಂತ ಹೇಳ್ಕೊಟ್ಟಿದ್ರು, ಇದನ್ನ ಇಲ್ಲೇ ಬಿಟ್ಟೋಗ್ತೀವಿ ಅಂತ ಹೋದ್ರು. ಆ ಥರದ ಒಂದು ಗುಣ ಇತ್ತು ನಮ್ಮ ತಾಯಿಯಲ್ಲಿ. ಅದೆಲ್ಲ ದೊಡ್ಡ ಪಾಠ ನಮಗೆ. ಅಂದರೆ ಅವರು ಈ ಥರ ಬದುಕಬೇಕು ಹಂಗೆಲ್ಲ ಬಾಯಿ ಬಿಟ್ಟು ಯಾವಾಗಲೂ ಹೇಳದೇ ಇದ್ರು. ತನ್ನ ನಡತೆಯಲ್ಲಿ ನಮ್ಮ ತಾಯಿ ಅವ್ರು ಇವ್ರ ಹತ್ರ ಹೋಗಬಾರ್ದು, ಏನು ಬೇಡಬಾರ್ದು, ಬಡವರಾದ್ರೂ ಸ್ವಾಭಿಮಾನ, ಆತ್ಮಗೌರವ ಮುಖ್ಯ ಅನ್ನೋದನ್ನ ತುಂಬ ಕಲಿಸ್ತಾ ಇದ್ರು. ಆಕೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಾಗ ಯಾವತ್ತಾರ ಅಪರೂಪಕ್ಕೆ ರಜೆ ಇದ್ರು ಅಕ್ಕಪಕ್ಕದಲ್ಲಿ ಹೋಗಿ ಕೂತು ಹರಟೆ ಹೊಡೆದಿದ್ದನ್ನು ನಾವು ಯಾರೂ ನೋಡಿಲ್ಲ. ಹೋಗಬಾರ್ದು, ನಮ್ಮ ಸ್ಥಿತಿ ನೋಡಿ ಇನ್ನೊಬ್ರು ಆಡ್ಕೊಳ್ಳೋದು ಒಂದು ಹಬ್ಬತ್ತಲ್ಲ, ಒಂದು ಸಮಾಜ ಅಂದಮೇಲೆ ಅದಕ್ಕೆಲ್ಲ ಅವಕಾಶ ಕೊಡಬಾರ್ದು ಅಂತ. ಅವರಿಗೆ ಸಿಟ್ಟು ಬರ್ತಾ ಇದ್ದಿದ್ದೇ ನಾವು ಫೇಲ್ ಆದರೆ ಅಲ್ಲ, ಅಥವಾ ನಾವು ತಪ್ಪು ಮಾಡಿದ್ರೆ ಹೊಡೆದಾಡ್ಕೊಂಡ್ರೆ ಅಲ್ಲ, ಬೇರೆಯವ್ರ ಮನೇಲಿ ಹೋಗಿ ಕೂತ್ಕೊಂಡು ಕಾಲ ಕಳೆದು ಏನಾರು ಅನ್ನಿಸ್ಕೊಂಡ್ರೆ ಮಾತ್ರ ತುಂಬ ಸಿಟ್ಟು ಬರ್ತಾ ಇತ್ತು. ಪಠಾರ್ ಅಂತ ಒಂದ್ಸಲ ಕೆನ್ನೆಗೆ ಓಡಿಸ್ಕೊಂಡ ನೆನಪು ಕೂಡ ನನಗಿದೆ. ಇದು ನಮ್ಮ ಕುಟುಂಬ. ಆ ಥರದ ಸ್ವಾಭಿಮಾನದ ಕುಟುಂಬದಲ್ಲಿ ಬೆಳೆದಂಥವ್ರು ಸರ್. ಎಲ್ಲ ಸರ್ಕಾರಿ ಶಾಲೆ ಮತ್ತೆ ಕಾಲೇಜ್ಗಳಲ್ಲಿ ವಿದ್ಯಾಭ್ಯಾಸ ಅಲ್ವಾ? ಚಿಕ್ಕಮಗಳೂರಿನಲ್ಲೇ. ಹೇಗೆ ಸರ್ ಕನ್ನಡನೇ ಓದಬೇಕು ಅಂತ ಇತ್ತಾ? ನೀವು ಆಗ್ಲೇ ಮಾತಾಡ್ತಾ ಹೇಳಿದ್ರಿ ಕವಿತೆ ಅಷ್ಟೊತ್ತಿಗೆ, ಅಂದ್ರೆ SSLC ಓದೋ ಹೊತ್ತಿಗೆ ಕವಿತೆಗಳ ಬಗ್ಗೆ ಬಹಳ ಇಲ್ಲ. ನನಗೆ ನಮ್ಮಮ್ಮ ಯಾವಾಗ್ಲೂ ಹೇಳೋರು, ನಮ್ಮ ಅಣ್ಣನೂ ಹೇಳೋರು, ಓದಕ್ ಕೂರ್ಸಿದ್ರೆ ಆ ಪದ್ಯದ್ದು ಹಿಗ್ಗಿನ ಬುಗ್ಗೆ ಅಂತ ಒಂದು ಮೈನ್ ಟೆಕ್ಸ್ಟ್ ಅಲ್ಲದೆ ಇನ್ನೊಂದು ಟೆಕ್ಸ್ಟ್ ಇರುತ್ತೆ, ನಾನ್ ಡಿಟೈಲ್ ಅಂತ, ಅದನ್ನು ಜಾಸ್ತಿ ಓದ್ತಾ ಇದ್ದೆ ನಾನು. ಹಾಡು ಇಷ್ಟ. ಆಮೇಲೆ ಪದ್ಯ ಏನಾದರೂ ಹಾಡೋದಾದ್ರೆ ನಾನು ಮುಂದೆ ಹೋಗ್ಬಿಡೋದು ಶಾಲೆಗೆ. ಶಾಲೆಯಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ ಇದೆ ಅಂದರೆ ಅವತ್ತು ನಂದೊಂದು ಹಾಡು ಇಲ್ಲ ಭಾಷಣ ಬರ್ಕೊಂಡು ಭಾಷಣ ಮಾಡಬೇಕು, ಅಥವಾ ಹೂ ಕಿತ್ಕೊಂಡು ಪೋಣಿಸಿ ಅಂಬೇಡ್ಕರ್ ಫೋಟೋಕ್ಕೋ ಗಾಂಧಿ ಜಯಂತಿ ಮಾಡುವಾಗ ಅಲ್ಲಿ ಹಾಕಬೇಕು. ಈ ಥರದ ಆಸಕ್ತಿ ತುಂಬ ಇತ್ತು ನನಗೆ. ಆಮೇಲೆ ನಾನು 7ನೇ ಕ್ಲಾಸಲ್ಲಿರುವಾಗ ಚಿಕ್ಕಮಗಳೂರಿನಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತು. ಆಗ ಪೂತಿನ ಸಮ್ಮೇಳನ ಅಧ್ಯಕ್ಷರು. ಆ ಸಮ್ಮೇಳನದ ಅಧ್ಯಕ್ಷನ ಮೆರವಣಿಗೆಯಲ್ಲಿ ಕರ್ಕೊಂಡ್ಬರ್ತಾರಲ್ಲ, ಅಲ್ಲಿ ಟ್ಯಾಬ್ಲೋಗಳಿರ್ತವೆ, ಸ್ತಬ್ಧ ಚಿತ್ರಗಳು. ಕೊನೆಯಲ್ಲಿ ನಮ್ಮ ಶಾಲೆಯ ಸ್ತಬ್ಧ ಚಿತ್ರ ಇತ್ತು. ನಾನು ಪುರಂದರದಾಸರ ವೇಷ ಹಾಕೊಂಡು ಹಿಂಗೆ ನಿಂತಿದ್ದೆ ಟ್ರ್ಯಾಕ್ಟ್ರಲ್ಲಿ. ನನ್ನ ಎದುರುಗಡೆ ಪೂತಿನ ಹಿಂಗೆ ಇದ್ರಲ್ಲ, ನಂಗೆ ಯಾಕೋ ಅವಾಗಿಂದ ನಾನು ಈ ಲೋಕಕ್ಕೆ ಸಂಬಂಧಪಟ್ಟವನು, ನನಗೆ ಸಾಹಿತ್ಯ ಲೋಕ ಅನ್ನೋ ಒಂದು ಪ್ರಜ್ಞೆ ಆವರಿಸಿತ್ತು. ಜೊತೆಗೆ ಆಮೇಲೆ 6ನೇ ಕ್ಲಾಸಲ್ಲಿ ಇರುವಾಗಲೇ ನಾನು ಒಬ್ಬರ ಜೊತೆ ಬೇಂದ್ರೆ ಮನೆಗೆ ಹೋಗಿದ್ದೆ. ಅವಾಗಂತೂ ನನಗೇನು ಗೊತ್ತಿಲ್ಲ. ದರಾ ಬೇಂದ್ರೆ ಅಂದರೆ ಕನ್ನಡದ ಒಬ್ಬ ಕವಿ ಅಂತ ಮಾತ್ರ ಗೊತ್ತು. ಆದರೆ ಅವ್ರ ಮನೆ ಒಳಗಡೆ ಕಾಲಿಟ್ಟ ತಕ್ಷಣ ನಂಗೆ ಈಗಲೂ ನೆನಪಿದೆ. ಇದು ನಡೆದಿದ್ದು 1980-81ರಲ್ಲಿ ಬೇಂದ್ರೆ ತೀರ್ಕೊಂಡ್ರು. ಅವ್ರ ಮನೆ ಒಳಗಡೆ ಕಾಲಿಟ್ಟ ತಕ್ಷಣನೇ ಒಂದು ಕಂಪನ, ಒಂದು ವೈಬ್ರೇಷನ್ ಅಂತೀವಲ್ಲ, ಅದೇನೋ ನನ್ನನ್ನು ಆವರಿಸ್ಕೊಂಡ್ಬಿಟ್ಟಿತ್ತು. ಇಲ್ಲಿ ಏನೋ ದಿವ್ಯವಾದಿದೆ, ನನ್ನ ಲೋಕಕ್ಕೆ ಈ ಲೋಕಕ್ಕೆ ಸಂಬಂಧಪಟ್ಟ ಅಂದ್ರೆ ನೀವು ಕವಿತೆ, ಸಾಹಿತ್ಯ. ಆಮೇಲೆ ಹೈಸ್ಕೂಲಿಗೆ ಬರೋ ಹೊತ್ತಿಗೆ ನನ್ನ ಅಕ್ಕಂದ್ರು ಡಿಗ್ರಿ ಓದಿಸಿದ್ರಲ್ಲ ನಮ್ಮಮ್ಮ, ಸುಧಾದಲ್ಲಿ ಬರೋ ಧಾರಾವಾಹಿನೋ, ಸಾಯಿಸುತ್ತೆ, ಉಷಾ ನವರತ್ನರಾಮು, ವಾಣಿ, ತ್ರಿವೇಣಿ ಇಂಥವ್ರ ಕಾದಂಬರಿಗಳನ್ನೆಲ್ಲ ಓದೋರಲ್ಲ, CN ಮುಕ್ತ. ನಾನು ಅದನ್ನು ಕದ್ದು ಓದ್ತಾ ಇದ್ದೆ, ಮುಚ್ಚಿಟ್ಕೊಂಡು ಓದ್ತಿದ್ದೆ, ಆದರೆ ಟೆಕ್ಸ್ಟ್ ಓದ್ತಿರ್ಲಿಲ್ಲ. ಹಾಗಾಗಿ ಚಿಕ್ಕದ್ರಿಂದ ತುಂಬ ಸಹಜವಾಗಿ ಸಾಹಿತ್ಯದ ಪ್ರೀತಿ ಬಂತು ಅಂತ ಅನಿಸುತ್ತೆ. ಕನ್ನಡ ಮೇಷ್ಟ್ರೇ ಆಗಬೇಕು ಅನ್ನೋದಕ್ಕೂ ಕನ್ನಡ ಮೇಷ್ಟ್ರುಗಳ ಪ್ರಭಾವ ಹೆಚ್ಚಿದೆ ನನ್ನ ಮೇಲೆ. ಶ್ರೀಕಂಠ ಶಾಸ್ತ್ರಿ ಅಂತ ನಮಗೆ ಚಿಕ್ಕಮಗಳೂರು ಪ್ರೌಢಶಾಲಾ, ಇಲ್ಲಿ ಜೂನಿಯರ್ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿದ್ದರು. ಎಷ್ಟು ಸೊಗಸಾಗಿ ಪದ್ಯ ಹೇಳೋರು ಅಂದರೆ, ಅವರೊಂದು ದಿವಸ ಬೈಲಲ್ಲಿ ಸುತ್ತ ಕೂರಿಸ್ಕೊಂಡು ಯಯಾತಿಯ ಕತೆ ಹೇಳಿದ್ದನ್ನು ನಾನು ಇವತ್ತಿಗೂ ಮರ್ತಿಲ್ಲ. ಅಷ್ಟು ಅದ್ಭುತವಾಗಿ ಹೇಳೋರು. ನನಗೆ ಸಾಹಿತ್ಯ, ಕನ್ನಡ ಒಲವಿದ್ದಿದ್ದರಿಂದ ಉಳಿದ ಸಬ್ಜೆಕ್ಟ್ ಕಡೆ ಪಾಪ ಭಾಳ ಒಳ್ಳೆ ಟೀಚರೇ ಇದ್ದರು, ಲೆಕ್ಕ ಕಲಿಸೋರು, ಸೈನ್ಸ್ ಅವರೆಲ್ಲ. ಆದರೆ ನನಗೆ ಆಸಕ್ತಿ ಈ ಕಡೆಗೆ ಇದ್ದಿದ್ದರಿಂದ ಆಮೇಲೆ ಡಿಗ್ರಿಗೆ PUC ಮತ್ತು ಡಿಗ್ರಿ ಒಂದೇ ಕಾಲೇಜ್ನಲ್ಲಿ, ನಾನು ಚಿಕ್ಕಮಗಳೂರು IDSG ಕಾಲೇಜಲ್ಲಿ 5 ವರ್ಷ ಹಾಸನದವರೇ AS ಕಾಳೇಗೌಡರು ಅಂತಿದ್ರು, ಅರಕಲ್ಗೌಡನವ್ರು. ಎಂಥ ಅದ್ಭುತವಾದ ವಿದ್ವತ್ ಅವ್ರದ್ದು ಅಂದರೆ, ಅವರು BSc ಓದಿ ಕನ್ನಡ MA ಮಾಡಿದ್ರು ಕೂಡ
ಅವರು ಪಂಪಂದ ರನ್ನಂದ ಪದ್ಯ ಉಚ್ಚರಿಸ್ತಾ ಇದ್ರೆ ನಾನು ಅವ್ರ ತುಟಿನೇ ನೋಡ್ತಾ ಇದ್ದೆ, ಎಷ್ಟು ಅದ್ಭುತವಾಗಿ ಹೇಳ್ತಾರಲ್ಲ ಅಂತ. ಗೋಪಾಲ್ ಕೃಷ್ಣ ಹೆಗಡೆ ಅಂತ ಈಗ ಶಿರ್ಸಿಯಲ್ಲಿದ್ದಾರೆ, ಅವ್ರು ನನಗೆ ಅದ್ಭುತವಾದ ಮೇಷ್ಟ್ರು ಅಂತ ಇವತ್ತಿಗೂ ಅನ್ಸುತ್ತೆ. ಅವರು ಆ ಕೆಲಸಕ್ಕೆ ಸೇರಿದ ಹೊಸದು, ಆದರೆ ಎಂಥ ವಿದ್ವತ್ತಿನ ಪ್ರಭೆ ಇತ್ತು ಅಂತಂದರೆ ಅವರು ಪಾಠ ಹೇಳ್ತಿದ್ರೆ ಕಿಕ್ಕಿರಿದು ತುಂಬಿರೋದು. ಡಿಗ್ರಿ ಕಾಲೇಜು ಹೆಗಡೆ ಅವ್ರು ಪಾಠ ಮಾಡ್ತಾರೆ ಅಂದರೆ ಬೇರೆ ಕ್ಲಾಸಿಂದ ಆ ಥರ ಅವರು ಚಾಮರಸನ, ಪ್ರಭುಲಿಂಗ ಲೀಲೆನೋ, ಕುಮಾರವ್ಯಾಸನ ಭಾಳ ಪ್ರಿಯವಾದ ಕವಿ, ಪಂಪನ, ರನ್ನನ ವಚನಕಾರ ಇದನ್ನು ಹೇಳ್ತಾ ಇದ್ರೆ ನನಗೆ ನಾನು ಕನ್ನಡ ಮೇಷ್ಟ್ರೇ ಆಗಬೇಕು ಅನ್ನೋದು ದೊಡ್ಡ ಇದಿತ್ತು. ಆಮೇಲೆ ಬೇರೆ ಯಾವ ಕೆಲಸಕ್ಕೂ ನಾನು ಯಾವತ್ತೂ ಪ್ರಯತ್ನ ಪಡಲೇ ಇಲ್ಲ, ಆದರೆ ಟೀಚರೇ ಆಗ್ತೀನಿ, ಕನ್ನಡ ಮೇಷ್ಟ್ರೇ ಆಗ್ತೀನಿ ಅಂತ. ಹಾಗಾಗಿ ಕನ್ನಡ ಸಾಹಿತ್ಯದ ಇದಕ್ಕೆ ಭಾಳ ಇಷ್ಟದಿಂದ ಬಂದಂಥ ನಾವು ಪಾಠ ಮಾಡೋದು. ಕನ್ನಡ ಮೇಷ್ಟ್ರಾದರೆ ಸಾಹಿತ್ಯನೇ ಓದ್ತಿರ್ಬೋದು, ಸಾಹಿತ್ಯನೇ ಬೋಧಿಸ್ಬೋದು, ಆ ಥರದ್ದು ಒಂದು ಆಸೆ ಆ ಥರದ್ದು. ಹಾಗಾಗಿ ಅದೊಂದು ಪ್ಯಾಷನ್ ನನಗೆ. ಸರ್, ಎಷ್ಟು ವಿಚಿತ್ರ ಅಲ್ವಾ? ಅಂದರೆ ಇವತ್ತಿಗೂ ತುಂಬ ಒಳ್ಳೊಳ್ಳೆ ಮೇಷ್ಟ್ರುಗಳು ಇದ್ದಾರೆ ಕಾಲೇಜಲ್ಲಿ, ಆದರೆ ಅದನ್ನು ಎಷ್ಟು ಜನ ಗುರುತಿಸ್ತಾರೋ ಅಥವಾ ನಮಗೆ ಗೊತ್ತಿಲ್ಲ ನನಗೆ. ನಮ್ಮ ಸುತ್ತಮುತ್ತಲಿನ ವಾತಾವರಣ ಕೂಡ ಮುಖ್ಯ ಅಂತ ಅನಿಸುತ್ತೆ. ಏನಾಗುತ್ತೆ, ಈಗ ಡಾಕ್ಟರ್ BM ಪುಟ್ಟಯ್ಯ ನೀವು ಕೇಳಿರ್ಬೋದು, ಹಂಪಿ ಯೂನಿವರ್ಸಿಟಿಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದಾರೆ, ನನ್ನ ಸಹಪಾಠಿ. ನಾವಿಬ್ಬರು PUCಯಿಂದ ಡಿಗ್ರಿ ತನಕ ಚಿಕ್ಕಮಗಳೂರಿನಲ್ಲಿ ಯಾವುದೇ ಸಾಹಿತ್ಯದ ಕಾರ್ಯಕ್ರಮ ಆಗಲಿ ಭಾಗವಹಿಸ್ತಿದ್ವಿ. ನಮ್ಮನ್ನ ಯಾರು ಕರೆಯೋದೇ ಬೇಕಾಗಿರಲಿಲ್ಲ, ನಮಗೆ ಬರ್ತಾರೆ ಅಂತ. ಹಂಗಾಗಿ ಅಲ್ಲಿಗೆ ನಮ್ಮ ಮೇಷ್ಟ್ರು ಪ್ರೊಫೆಸರ್ ಚಂದ್ರಯ್ಯ ನಾಯ್ಡು ಅಂತಿದ್ರು, ಅವರು ಅನೇಕ ಸಾಹಿತಿಗಳನ್ನು ಕರೆಸೋರು. ಚಿಕ್ಕಮಗಳೂರಿನಲ್ಲಿ ಒಂದು ಅರಿವು ವೇದಿಕೆ ಅಂತ ಇತ್ತು, ಅಲ್ಲಿಯ ಪ್ರಾಜ್ಞರೆಲ್ಲ ಸೇರಿ ನಾವಿಬ್ಬರೇ ವಿದ್ಯಾರ್ಥಿಗಳು ಅವ್ರ ಜೊತೆ ದೊಡ್ಡವ್ರ ಜೊತೆ ಇರ್ತಿದ್ದು. ಅವ್ರು ಒಂದು ದಿವಸ ನಮ್ಮನ್ನು ಕುವೆಂಪು ಮನೆಗೆ ಕರ್ಕೊಂಡು ಹೋಗಿದ್ರು, ಒಂದು ದಿವಸ ಮಾಸ್ತಿಯವರನ್ನು ತೋರಿಸಿದ್ರು. ಮಾಸ್ತಿಯವ್ರ ಕೊನೆಯ ದಿನಗಳಲ್ಲಿ ನಾನು ಅವರನ್ನು ನೋಡಿದ್ದೆ ಅರಿವು ವೇದಿಕೆಯ ಕಾರಣಕ್ಕಾಗಿ. ಆ ಅರಿವು ವೇದಿಕೆ ಮತ್ತು ಅಲ್ಲಿ ನಡೀತಿದ್ದಂಥ ಸಾಂಸ್ಕೃತಿಕ ಸಾಹಿತ್ಯಿಕ ಕಾರ್ಯಕ್ರಮಗಳಿಗೆ ನಮ್ಮ ನಾಡಿನ ಘಟಾನುಘಟಿ ಲೇಖಕರು ಬರೋರು ಮೇಡಮ್. GS ಸಿದ್ಧಲಿಂಗಯ್ಯನವ್ರು ಮೊನ್ನೆ ತೀರ್ಕೊಂಡ್ರಲ್ಲ, ಅವರಿಂದ ಹಿಡಿದು ಕೀರ್ತಿನಾಥ ಕುರ್ತಕೋಟಿಯವರು, GS ಆಮೂರ, MM ಕಲಬುರ್ಗಿ, ಹಂಪನ ದಂಪತಿಗಳು, ನೆನಪು ಮಾಡ್ಕೊಂಡ್ರೆ ಈಗ ಒಂಥರ ರೋಮ, ಇವರೆಲ್ಲ ಬರ್ತಿರಲ್ಲ, ಅವರೆಲ್ಲ ಬರೋರಲ್ಲ. ಅವ್ರು ಬಂದರೆ ಹಮಾನ ಅಂತೂ ಹಮಾನ, CPK, TV ವೆಂಕಟಾಚಲ ಶಾಸ್ತ್ರಿಗಳು, ಇವರೆಲ್ಲ. ಆಮೇಲೆ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ T ಸುನಂದಮ್ಮ ಆಗ ಹಾಸ್ಯ ಲೇಖಕಿ ಅಲ್ಲ, ಅವರು ಚಿಕ್ಕಮಗಳೂರಿಗೆ ಬಂದಾಗ ನಾನೊಂದು ರಿಪೋರ್ಟ್ ಮಾಡಿದೆ ಪೇಪರ್ಗೆ, ಕಾಫಿ ನಾಡಲ್ಲಿ T ಸುನಂದಮ್ಮ ಅಂತ. ಎಲ್ಲರೂ ನೀನು ಚೆನ್ನಾಗಿ ಬರೀತೀಯ ಕಣೋ, ಶೀರ್ಷಿಕೆನೇ ಎಷ್ಟು ಚೆನ್ನಾಗಿ ಕೊಟ್ಟಿದೆಯಲ್ಲ, ಕಾಫಿ ನಾಡಲ್ಲಿ T ಸುನಂದಮ್ಮ ಅಂತ. ಈ ತರ ಏನೋ ಆ ತರದ ಪ್ರಚೋದನೆ ಮಾಡಬೇಕು ಅಂತ. ಹೌದು, ಅಲ್ಲ ಅದು ಒಂದು ಗಮನ ಸೆಳಿಬೇಕು. ಅದ್ಯಾಕೋ ಹಂಗೆ ಹೊಳಿತು, ಬರೆದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂದ್ರೆ ನಮ್ಮ ಓದು ಕೂಡ ಕಾರಣ ಆಗುತ್ತೆ. YNK ಈ ಥರ ಪದಗಳ ಜೊತೆ ಆಟಾಡೋರು, ಅವ್ರು ವಂಡರ್ ಕಣ್ಣು ಅಂತ ಬರೆಯೋರಲ್ಲ. ಅಂಟಿಗೆ ನಂಟು ಸಿಮೆಂಟ್ ಅಂತ ಒಂದು ಲೇಖನ ಬರೆದಿದ್ರು ಅವರು. ಯಾವುದೋ ಡೌರಿ ಸಿಮೆಂಟ್ ಕೊಡ್ತೀನಿ ಇಷ್ಟು ಚೀಲ ಅಂತ ಒಪ್ಪಂದ ಆಗಿತ್ತಂತೆ, ಅವ್ರು ಕೊಡಲಿಲ್ಲ ಅಂತ ಸಂಬಂಧ ಮುರಿದೋಯ್ತು ಅಂದರೆ ಅಂಟಿಗೆ ನಂಟು ಸಿಮೆಂಟ್ ಅಂತ ಬರೆದಿರಲ್ಲ. ಪದಗಳು ಎಷ್ಟು ಚೆನ್ನಾಗಿರುತ್ತಲ್ಲ ಅಂತೇಳಿ. ದುಂಡಿರಾಜ್ ಬಂದು ಚಿಕ್ಕಮಗಳೂರಿನಲ್ಲಿ ಕವಿತೆ ಓದಿದ್ರೆ ಅವ್ರ ಕವಿತೆಗಳನ್ನೆಲ್ಲ ಬಾಹ್ಯಾಟ್ ಮಾಡ್ಕೊಳ್ಳೋದು. ಲಕ್ಷ್ಮಣ್ ರಾಯರ ಪದ್ಯಗಳನ್ನು BR ಲಕ್ಷ್ಮಣರಾವ್ ಬರೋರು, ಅವ್ರ ತಮಾಷೆಯಾದ ಪದ್ಯಗಳನ್ನು ಬರೆದಿದ್ದಾರೆ, ಒಳ್ಳೆ ಭಾವಗೀತೆಗಳನ್ನು ಬರೆದಿದ್ದಾರೆ, ಈ ಥರದ್ದು. ಆಮೇಲೆ ಆಕಾಶವಾಣಿಯ ಪಾತ್ರ ತುಂಬ ದೊಡ್ಡದಿದೆ. ಯಾಕಂತಂದರೆ ನಮ್ಮ ಮನೇಲಿ ಒಂದು ರೇಡಿಯೋ ಬಂದಾಗ ಭಾವಗೀತೆಗಳು ಬರ್ತಾ ಇತ್ತಲ್ಲ, ನಮ್ಗೆ ಅದೇನೋ ನಮಗೆ ಇದು ನನಗಾಗೆ ಬರೆದಿದ್ದಾರೆ ಅನ್ನೋ ಭಾವನೆ ಬರುತ್ತಲ್ಲ ಕೆಲವು ಹಾಡುಗಳು. ಎಷ್ಟು ಕಾಯ್ತಿದ್ದೆ ಅಂತಂದರೆ HR ಲೀಲಾವತಿ ಅವರ ಹಾಡು ಬಂದರೆ ನನಗೆ ಅವ್ರನ್ನ ನೋಡಿಲ್ಲ, ಆ ಬರೆದ ಕವಿ ಹೆಸರು ಆದರೆ ಕವಿತೆಗಳು ನೆನಪಿರ್ತಿದ್ವು. ಯಾವ ಬಣ್ಣದ ಮೆರಗೋ ಅಂತ ಒಂದು ಹಾಡನ್ನು ಅದ್ಭುತವಾಗಿ ಅವರು ಹಾಡೋರು. ಆ ಥರ 1:10 ನ್ಯೂಸ್ ಬಂದರೆ 2 ಹಾಡು ಅವಾಗ ಬರೋದಲ್ಲ, ಅದನ್ನು ಕಾದು ಬರ್ಕೊಳ್ತಿದ್ವಿ. ಆಮೇಲೆ ಭಾನುವಾರಗಳಲ್ಲಿ ಭಾವಗೀತೆಗಳು ಬರೋದಲ್ಲ, ಅದನ್ನು ಕಾಯೋದು, ತಪ್ಪೇ ಬರ್ಕೊಳ್ಳೋದು. ರೆಕಾರ್ಡಿಂಗ್ ಇರ್ತಿರ್ಲಿಲ್ಲ ಮನೇಲಿ, ಬಡತನ, ಆ ಕ್ಯಾಸೆಟ್ ತಗೊಳಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಕಾಯ್ದು. ಆಮೇಲೆ ರಾತ್ರಿ ನಾವು ಮಲ್ಕೊಳ್ಳುವಾಗ್ಲೂ ನಮ್ಮ ಅಜ್ಜಿಗೆ ರೇಡಿಯೋ ಹಾಕ್ಬೇಕಿತ್ತು. ಅವಾಗ ಚಿನ್ನದ ಮಲ್ಲಿಗೆ ಹೂವೆ ಅಂತ ಬಂದ್ರೆ ಯಾವುದೋ ಲೋಕಕ್ಕೆ ನಾವು ಹೋಗ್ಬಿಡ್ತಾ ಇದ್ವಿ.
ಆಮೇಲೆ ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆರವೆ ಅಂತ ಶಿವಶಂಕರಪ್ಪ ಅವ್ರು ಬರೆದ ಹಾಡು ಬಂದ್ರೆ ನಾವು ಎಲ್ಲೂ ಹೋಗ್ಬಾರ್ದು ನಮ್ಮ ನೆಲ ಬಿಟ್ಟು ಅನ್ನೋದೆಲ್ಲ ಈ ಥರದ್ದು ಏನೋ ಒಂದು ಸಂಬಂಧ ಕಲ್ಪಿಸ್ಕೊಂಡು ಇದು ನಮಗಾಗೇ ಇದೆ ಈ ಹಾಡುಗಳೆಲ್ಲ ಅನ್ನೋದು. ಹಾಗಾಗಿ ಆಕಾಶವಾಣಿ ಆಮೇಲೆ ನಾಟಕಗಳು ಇದೆಲ್ಲವೂ ಒಂದು ಇದನ್ನ ರೂಪಿಸ್ತಾ ಹೋಯ್ತು ನಾವು ಅಭಿರುಚಿನ ಅಂತ ನಾನು. ಅಂದ್ರೆ ಈಗ ನಾನು ನೀವು ಹೇಳ್ತಾ ಇರೋದನ್ನ ಕೇಳಿದ್ರೆ ನೋಡೋದು, ಕೇಳೋದು, ಓದೋದು, ಖಂಡಿತ ಮೂರು ಮುಖ್ಯ ಅಲ್ವಾ? ಮುಖ್ಯ. ಈಗ ಪುಲಿಗೆರೆ ಸೋಮನಾಥ ಹೇಳ್ತಾನೆ ನೋಡಿ, ಕೆಲವಂ ಬಲ್ಲವರಿಂದ ಕಲ್ತು, ಕೆಲವಂ ಶಾಸ್ತ್ರಗಳಂ ಕೇಳುತ್ತಾ, ಕೆಲವಂ ಮಾಳ್ಪವರಿಂದ ಕಂಡು ಅನ್ನುವಾಗ ನನಗೆ ಯಾವ್ದಾವ್ದ್ರ ಮೂಲಕ ಜ್ಞಾನ ಬರುತ್ತೆ ಅಂತ ನನ್ನ ಮಕ್ಳಿಗೆ ಹೇಳಿದ್ರು. ನೀವೀಗ ಹೇಳಿದ್ರಲ್ಲ, ನೋಡುವ, ಕೇಳುವ, ಕಲಿಯುವ, ಗಮನಿಸುವ ಬುದ್ಧಿ ಮತ್ತೆ ಭಾವ ಮತ್ತೆ ನಮ್ಮ ಪಂಚೇಂದ್ರಿಯಗಳ ಮೂಲಕ ನಾವು ನಮ್ಮ ವ್ಯಕ್ತಿತ್ವನ ರೂಪಿಸ್ಕೊಳ್ತಾ ಹೋಗ್ತೀವಿ. ಕೇವಲ ಪಠ್ಯದಿಂದ ಅಲ್ಲ ಅನ್ನೋದು ನಮ್ಮ ಈ ಹಿರಿಯರೇ ಹೇಳಿರ್ತಕ್ಕಂಥ ಮಾತು ಅಂತ ಅನ್ಸುತ್ತೆ. ಸರ್, ಇಷ್ಟೊಂದು ಜನ ಅಂದ್ರೆ ಇದುವರೆಗಿನ ಮಾತಿನಲ್ಲಿ ನೀವು ಹೇಳಿದ್ದು ಒಳ್ಳೊಳ್ಳೆ ಮೇಷ್ಟ್ರುಗಳು ಸಿಕ್ಕರು ಅಂತ. ತಾವು ಈಗ ಮೇಷ್ಟ್ರು, ತಮಗೆ ಹೇಗನ್ಸುತ್ತೆ ಸರ್? ನಾನು ಅತ್ಯಂತ ತೃಪ್ತಿಯಿಂದನೇ ಇದುವರೆಗೆ ಇದೀನಿ. ಸುಮಾರು 29 ವರ್ಷ ಆಯಿತು ನಾನು ಕನ್ನಡ ಉಪನ್ಯಾಸಕನಾಗಿ ಸರ್ಕಾರಿ ಕೆಲಸದಲ್ಲಿ. ಅದಕ್ಕೆ ಮೊದಲು 1-2 ವರ್ಷ ಖಾಸಗಿಯಾಗಿ ಮಾಡಿದ್ದೀನಿ. ನನ್ನ ಇದರಲ್ಲಿ ಈಗ ಬರವಣಿಗೆನೋ ಅಥವಾ ಕನ್ನಡದ ವಿಚಾರಕ್ಕೆ ಬಂದರೆ ಕಳೆದ 10 ವರ್ಷದಲ್ಲಿ ಆ ಗುಣಮಟ್ಟ ಕಡಿಮೆ ಆಗ್ತಿದೆ. ಅದಕ್ಕೆ ಏನು ಕಾರಣ ಅಂತ ಹುಡುಕಿದರೆ, ಈಗ ನೋಡಿ, ಈಗ ಮೊನ್ನೆ ಪರೀಕ್ಷೆ ಆಯ್ತಲ್ಲ, ನನ್ನ ಕಾಲೇಜಿನಲ್ಲಿ 100ಕ್ಕೆ 100 ಅಂಕ ಸರ್ಕಾರಿ ಕಾಲೇಜಲ್ಲಿ ತೊಗೊಂಡ್ರು, 100% ರಿಸಲ್ಟ್ ಬಂತು ಅನ್ನುವಾಗಲೂ ಆ ಮಕ್ಕಳು ಬರವಣಿಗೆಯಲ್ಲಿ ತಪ್ಪು ಮಾಡ್ತಾರಲ್ಲ. ಇನ್ನೂ ಒಂದು 5 ವರ್ಷ ಆ ಥರದ ಸಂದರ್ಭ ನಾವು ಎದುರಿಸ್ಬೇಕು ಅಂತ ಅನಿಸುತ್ತೆ. ಯಾಕಂದರೆ ಈಗ SSLC PUCಗೆ ಬರೋ ಮಕ್ಕಳು ಕೊರೋನಾ ಬಂದಾಗ 5 ವರ್ಷದಿಂದ 5ನೇ ಕ್ಲಾಸಲ್ಲಿದ್ದರು. ಆಗ 1ನೇ ಕ್ಲಾಸಲ್ಲಿದ್ದ ಮಕ್ಕಳು ಈಗ ಹೈಸ್ಕೂಲ್ನಲ್ಲಿದ್ದಾರೆ, ನೆಕ್ಸ್ಟ್ ಕಾಲೇಜಿಗೆ ಬರ್ತಾರೆ. ಅಕ್ಷರದ ಸಂಪರ್ಕನೇ ಇಲ್ಲದೆ ಆಗ ಆ ಕೊರೋನಾ ತಂದ ಇದೆಯಲ್ಲ ಆ ವಿಘಟನೆ, ಅದರಿಂದ ಮಕ್ಕಳು ಆ ಬರವಣಿಗೆ ಇದರಲ್ಲೆಲ್ಲ ಇಲ್ಲ. ನಾವು ಅವರನ್ನ ದಾರಿಗೆ ತರಕ್ಕೆ ಏನು ಮಾಡಬೇಕು ಅಂತ ಯೋಚಿಸಿದೆ. ಅಯ್ಯೋ ಮಕ್ಕಳೇ ಕನ್ನಡನೇ ಬರಲ್ಲ, ಎಷ್ಟು ಬಡ್ಕೊಳ್ಳೋದು ಯೋಗ, ಆ ಥರದ ನಿರಾಶೆಯಿಂದ ಮಾತಾಡೋ ಪೈಕಿಯವನಲ್ಲ ನಾನು. ಸಾಧ್ಯ ಆದಷ್ಟು ಪ್ರಯತ್ನ ಪಡ್ತಿರ್ತೀನಿ ಕನ್ನಡ ಸರಿಯಾಗಿ ತಪ್ಪಿಲ್ಲದೆ ಬರೀರಿ, ತಪ್ಪಿಲ್ಲದೆ ಮಾತಾಡಿ. ನಾನು ಯಾವಾಗಲೂ ಕನ್ನಡ ರಾಜ್ಯೋತ್ಸವ ಅಲ್ಲಿ ಇಲ್ಲಿ ಹೋದಾಗ ಮಕ್ಕಳಿಗೆ ಹೇಳೋದು ಇಷ್ಟೇ, ಕನ್ನಡದ ಸೇವೆ ಅಂತ ನೀವು ನಿಜವಾಗ್ಲೂ ಮಾಡ್ತೀರಿ ಅಂತಂದರೆ ತಪ್ಪಿಲ್ಲದೆ ಕನ್ನಡ ಮಾತಾಡಿ, ತಪ್ಪಿಲ್ಲದೆ ಓದಿ, ತಪ್ಪಿಲ್ಲದೆ ಬರೀರಿ. ಇಷ್ಟು ಮಾಡಿಬಿಟ್ರೆ ಒಳ್ಳೆ ಕನ್ನಡನ ನೀವು ಉಳಿಸ್ತಿರ್ತೀರಲ್ಲಪ್ಪ, ಅದೇ ದೊಡ್ಡ ಸೇವೆ ನೀವು ಅಂತ ಹೇಳಿ. ಹಾಗಾಗಿ ಚೆನ್ನಾಗಿ ಓದಿಕೊಂಡು ಶ್ರದ್ಧೆಯಿಂದ ಪಾಠ ಹೇಳಿದ್ರೆ ಇವತ್ತಿಗೂ ಮೇಷ್ಟ್ರುಗಳಿಗೆ ಆ ಗೌರವ ಸಿಕ್ಕುತ್ತೆ, ಆ ಪ್ರೀತಿ ಸಿಕ್ಕುತ್ತೆ. ನೀವು ಅವ್ರನ್ನ ಗದರಿಸೋದು ಬೇಡ, ತರಗತಿಲಿ ಫೇಲ್ ಆಗ್ತಿದ್ಯಾ ನಿನ್ಸೋದು ಬೇಡ, ಏನೂ ಬೇಡ. ಪ್ರೀತಿಯಿಂದ ಪಾಠ ಹೇಳಿದ್ರೆ ಸಾಕು, ನಮ್ಮ ಮಾತನ್ನು ಅವ್ರು ಕೇಳ್ತಾರೆ ಅನ್ನೋದನ್ನು ನಾನು ನಮ್ಮ ಮೇಷ್ಟ್ರುಗಳನ್ನು ನೋಡಿ ಕಲಿತ ಈ ಗುಣನ ನಾನು ಇವಾಗ ರೂಢಿಸ್ಕೊಂಡಿದ್ದೀನಿ. ಹಾಗಾಗಿ ಇಷ್ಟು ವರ್ಷ ಆದರೂ ನಾನು ಅದೇ ಶ್ರದ್ಧೆಯಿಂದ ಹೋಗ್ತೀನಿ ನಮ್ಮ ಕಾಲೇಜಲ್ಲಿ, ಪಾಠ ಹೇಳ್ತೀನಿ ಖುಷಿಯಾಗಿ. ಕ್ಲಾಸಿಂದ ಈಚೆಗೆ ಬರಬೇಕಾದ್ರೆ ಯಾರೇ ಟೀಚರ್ ಆಗಿರಲಿ, ಯಾವುದೇ ಸಬ್ಜೆಕ್ಟ್ ಆಗಿರಲಿ, ಅವ್ರ ಮುಖದಲ್ಲಿ ಒಂದು ತೃಪ್ತಿ ನಗು ಇರಬೇಕು, ನಾನು ಚೆನ್ನಾಗಿ ಪಾಠ ಹೇಳಿದೆ ಅನ್ನೋದು. ಯಾರು ಅದನ್ನು ಮಾಡೋದಿಲ್ವೋ ಆತ ಕೆಟ್ಟ ಟೀಚರ್. ಯಾವಾಗಲೂ ಏನೋ ಸಂಬಳ ಬರುತ್ತೆ ಅನ್ನೋ ಕೆಲಸಕ್ಕೆ ಸಂಬಳದ ಮೇಷ್ಟ್ರುಗಳು ಅಂತ BMC ಹೇಳೋರು. ಎಲ್ಲರೂ ಸಂಬಳದ ಮೇಷ್ಟ್ರುಗಳು ಸಂಬಳಕ್ಕಾಗಿರ್ತಾರೆ, ನಿಜವಾದ ಮೇಷ್ಟ್ರು ಹಂಗಿರಲ್ಲ, 24 ಗಂಟೆನೂ ಕಲಿಸ್ತಿರ್ತಾನೆ. ಕಲಿಕೆಯ ಬಗ್ಗೆ ಒಂದು ಪ್ರೀತಿ ಇರಬೇಕು ಅಂತ, ಆ ಥರ ಇದ್ದರೆ ಒಂದು ತೃಪ್ತಿ ಇರುತ್ತೆ ಅನ್ನೋದನ್ನು ನಾನು ಇದ್ದೀನಿ. ಆಮೇಲೆ ನನಗೆ ಈ ವೃತ್ತಿ ತುಂಬಾ ತೃಪ್ತಿ ಕೊಟ್ಟಿರೋವಂಥದ್ದು. ಯಾಕಂದರೆ ನನಗೆ ಮೂಲತಃ ಒಂದು ವೃತ್ತಿಯಲ್ಲಿ ಇರೋ ರಾಜಕಾರಣ ಇರುತ್ತಲ್ಲ, ಅದು ಎಲ್ಲ ಕಡೆ ಇರುತ್ತೆ. ನಾನು ಅದರಲ್ಲಿ ಯಾವ ಕಾರಣಕ್ಕೂ ಭಾಗಿಯಾಗಲ್ಲ. ಮೊದಲಿಂದ ಸ್ವಲ್ಪ ದೂರ ಇದ್ದು ಎಲ್ಲೂ ಜಗಳ ಮಾಡಿದೆ. ನಾನು ಎಷ್ಟೊಂದು ಕಾಲೇಜುಗಳಲ್ಲಿ ಕೆಲಸ ಮಾಡಿದ್ದೀನಿ, ಒಂದು ಕಡೆನೂ ಒಬ್ಬರ ಹತ್ರ ಜಗಳ ಮಾಡ್ತಿರ್ಲಿಲ್ಲ. ಖುಷಿಯಾಗಿರೋದು, ಸಾಧ್ಯ ಆದರೆ ಕಾಲು ಎಳೆಯೋದು, ತಮಾಷೆ ಮಾಡೋದು, ನಗ್ತಾ ಅಲ್ಲಿಂದ ಹೋಗ್ಬಿಡೋದು. ಈ ಥರದ ಒಂದು ಸರಳವಾಗಿ ನಾನು ರೂಢಿಸ್ಕೊಂಡಿರೋದ್ರಿಂದ ತುಂಬ ತೃಪ್ತಿಯಿಂದ ಕೆಲಸ ಮಾಡಿದ್ದೀನಿ. ಮೇಷ್ಟ್ರು ಕ್ಲಾಸ್ಗೆ ಹೋಗೋಕ್ಕಿಂತ ಮೊದಲು ಸರ್ ತಯಾರಿ ಹೇಗಿರಬೇಕು? ಖಂಡಿತ ಅದು ಭಾಳ ಒಳ್ಳೆ ಪ್ರಶ್ನೆ. ನಮ್ಮಲ್ಲಿ ಏನಾಗುತ್ತೆ, 8 ವರ್ಷ 10 ವರ್ಷ ಪಠ್ಯಗಳು ಬದಲಾಗೋದಿಲ್ಲ. ಆ ಕಾರಣಕ್ಕೆ ಏನು ನನಗೆ ಗೊತ್ತಲ್ಲ ಅನ್ನೋ ಉಡಾಫೆಯಿಂದ ಹೋಗಬಾರ್ದು. ಯಾಕೆಂದರೆ ಈ ಕ್ಲಾಸ್ ನನ್ನ ಮಟ್ಟಿಗೆ ಇವತ್ತು ಹೊಸದು ಅನ್ನೋ ಭಾವನೆಯಿಂದ ಹೋಗ್ಬೇಕು. ಯಾಕೆಂದರೆ ಅಲ್ಲಿ ಕೇಳೋ ಮಕ್ಕಳು ಹೊಸಬ್ರು ಇರ್ತಾರೆ. ನಾನು ಹಳಬ ಇರ್ಬೋದು ಆ ಪಠ್ಯಕ್ಕೆ, ಆ ಪಠ್ಯಗಳು ನನಗೆ ಬಹಟೇ ಆಗಿರ್ಬೋದು. ಮೊನ್ನೆ ಬರಗೂರು ರಾಮಚಂದ್ರಪ್ಪ ಸರ್ ಹೇಳ್ತಾ ಇದ್ರಿ ಮಾತನ್ನು, ಸರ್ ಪಠ್ಯಪುಸ್ತಕ ಬದಲಾಗಿಲ್ಲ ಅಂದರೆ ಕನ್ನಡ ಮೇಷ್ಟ್ರುಗಳು ಹತಾಶರಾಗಬಾರ್ದು ರೀ. ಆ ಪದ್ಯ ನೀವು 10ನೇ ಸಲ 10ನೇ ವರ್ಷ ಪಾಠ ಮಾಡುವಾಗ ನಿಮ್ಗೆ ಹೊಸ ಒಳನೋಟ ಹೊಳಿತಾ ಇರುತ್ತೆ, ಮಕ್ಕಳ ಜೊತೆ ಅದು ನಿಮಗೂ ಹೊಸದಾಗಿರುತ್ತೆ ಅಂತ ಅಂದ್ಬಿಟ್ಟು. ಹಾಗಾಗಿ
ಆ ಥರದೊಂದು ಉತ್ಸಾಹ ಮತ್ತು ಸಿದ್ಧತೆ ಜೊತೆ ಹೋಗಬೇಕು ತರಗತಿಗೆ ಅಂತೇಳಿ. ರಾಜರತ್ನಂ ಅವರು ಯಾವಾಗಲೂ ಹೇಳೋರಂತೆ, ಪ್ರತಿ ಸಲ ಒಂದು ಟಿಪ್ಪಣಿ ಮಾಡಿಕೊಂಡೇ ತರಗತಿಗೆ ಹೋಗಬೇಕು, ಟಿಪ್ಪಣಿ ಇಲ್ಲದೆ ಸಾಹಿತ್ಯದ ಮೇಷ್ಟ್ರುಗಳು ಹೋಗಬಾರ್ದು ಕ್ಲಾಸ್ಗೆ. ಕ್ಲಾಸ್ ಮುಗಿಸಿ ಬಂದ ತಕ್ಷಣ ಆ ಟಿಪ್ಪಣಿಯನ್ನು ಹರಿದು ಕಸದ ಬುಟ್ಟಿಗೆ ಹಾಕ್ಬೇಕು, ಇಲ್ದಿರ ಅದನ್ನೇ ಇಟ್ಕೊಂಡು ಮತ್ತೆ 10 ವರ್ಷ ಹೋಗ್ತೀರಾ. ಹೊಸ ಟಿಪ್ಪಣಿಗಳನ್ನು ಮಾಡ್ಕೋಬೇಕು ನೀವು ಅಂತೇಳಿ. ಅದು ತುಂಬ ಅಗತ್ಯ ಅಂತ. ನನಗೆ ನನ್ನ ನಂತರದ ಹೊಸ ಜನ್ರೇಷನಿನ ಎಷ್ಟೋ ಗೆಳೆಯರು ನೋಡಿದ್ದೀನಲ್ಲ, ಓದಿನ ಹಿನ್ನೆಲೆಯಿಂದ ಬಂದವರು ತುಂಬ ಕಡಿಮೆ. ಕೆಲಸ ಸಿಕ್ಕಿದ ತಕ್ಷಣ ಏನೋ ಇದರಲ್ಲಿ ಓದಿ ನಿಲ್ಲಿಸ್ಬಿಟ್ಟಿರ್ತಾರೆ. PhD ಮಾಡಿದವರು ಕೂಡ ಸಂಶೋಧನೆ ಬಗ್ಗೆ, ಸಾಹಿತ್ಯದ ಬಗ್ಗೆ ತುಂಬ ಉದಾಸೀನವಾಗಿ ಮನೆ ಮಠ ಈ ಥರದ್ರಲ್ಲಿ, ಅದೆಲ್ಲ ತಪ್ಪು ಅಂತ ಹೇಳಲ್ಲ, ಅನಿವಾರ್ಯ. ಮನೆ ಕುಟುಂಬನ ನಾವು ಕಟ್ಟಿ ನಿಲ್ಲಿಸ್ಬೇಕಿರುತ್ತೆ. ಆದರೆ ಭಾಳ ಇಷ್ಟಪಟ್ಟು ಸಾಹಿತ್ಯದ ಮೇಷ್ಟ್ರುಗಳು, ಕನ್ನಡ ಮೇಷ್ಟ್ರುಗಳು ಆಗಿರ್ತೀವಲ್ಲ, ನಾವು ಆ ಆಸಕ್ತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಓದಬೇಕು ಅನ್ನೋದು ನನ್ನ ಮುಖ್ಯವಾದ ಇದು. ನಾನು ಓದ್ತೀನಿ, ಯಾವಾಗಿನಿಂದ ನಾವು ಓದಿನ ಇದನ್ನು ತಪ್ಪಿಸ್ಕೊಂಡಿಲ್ಲ. ದಿನದ ಇಷ್ಟು ಗಂಟೆ ಓದಿಗಾಗೇ ಮೀಸಲು. ಈಗಂತೂ ನಿಮಗೆ ಗೊತ್ತಿದೆ, ಕನ್ನಡದಲ್ಲಿ ವರ್ಷಕ್ಕೆ ಸುಮಾರು 6-7 ಸಾವಿರ ಟೈಟಲ್ಸ್ ಬರ್ತಾ ಇರೋದು. ಯಾವುದನ್ನು ಓದಬೇಕು, ಯಾವುದನ್ನು ಬಿಡಬೇಕು ಅನ್ನೋದೇ ದೊಡ್ಡ ಸವಾಲಾಗಿದೆ. ನಾನು ತುಂಬ ಜನನ ಗಮನ, ಇಲ್ಲಿ ಓದೆ, ಸಮ್ಮೇಳನಕ್ಕೆ ಹೋದೆ, ಇಷ್ಟು ಪುಸ್ತಕ ತಂದೆ, ಅಷ್ಟು ಪುಸ್ತಕ ತಂದೆ ಅಂತ ಮನೇಲಿ ಜೋಡಿಸಿರ್ತಾರೆ. ಫೇಸ್ಬುಕ್ಗಳಲ್ಲಿ ಫೋಟೋಗಳನ್ನು ಹಾಕೋದನ್ನು ನಾವು ನೋಡಿದ್ದೀನಿ. ಆದರೆ ಓದಿ ಸಂವಾದಿಸುವ ಒಬ್ಬ ಲೇಖಕಂಗೆ ನಾನು ನಿನ್ನ ಪುಸ್ತಕ ಓದಿದೆ ಅಂತ ಬರೆದ್ರೆ, ಫೋನ್ ಮಾಡಿದ್ರೆ ಎಷ್ಟು ಖುಷಿಯಾಗುತ್ತಲ್ಲ. ಅದು ನನ್ನನ್ನು ಬೆಳೆಸ್ತಾ ಇರುತ್ತೆ ವೈಯಕ್ತಿಕವಾಗಿ ಅಲ್ವಾ. ನಾವು ಆ ಲಾಭನ ಗಮನಿಸದೆ ಓದಿನಿಂದ ವಿಮುಖರಾಗ್ತಿದ್ದೀವೇನೋ ಅಂತ ಅನ್ಸುತ್ತೆ. 100 ಕಾರಣ ಹೇಳ್ತಾರೆ, ಅಯ್ಯೋ ಡಿಜಿಟಲ್ಲು ಅದು ಇದು, ಮೊಬೈಲ್ ಬಿಡಲ್ಲ ಓದೋಕ್ಕೆ ಅಂತ. ಈಗ ನನ್ನ ಮೊಬೈಲನ್ನು 1-2 ಗಂಟೆ ಆಫ್ ಮಾಡಿಟ್ರೆ, ಒಂದು ಡಿಜಿಟಲ್ ಉಪವಾಸದ ವೃತ್ತಾನ ನಾನು ಸ್ವೀಕರಿಸಿದ್ರೆ ಯಾರನ್ನೂ ನಾನು ಅಡ್ಡಿಪಡಿಸೋರು. ನಾನು ಅದಕ್ಕೆ ಬಲಿಯಾಗಿದ್ದೀನಿ. ಆಮೇಲೆ ಇವಾಗ ಏನಾಗಿದೆ, ಫೇಸ್ಬುಕ್ಕಲ್ಲೇ ಆ ಥರದ್ದೆಲ್ಲ ಬರ್ತಾ ಇದೆ ಅಲ್ಲ, ಕವಿತೆಗಳು, ಕಥೆಗಳು. ಆಮೇಲೆ ಬುಕ್ ವರ್ಷನ್ ಅಂತೂ ಪುಸ್ತಕದ ಇದರಿಂದ ನಮ್ಮನ್ನು ದೂರ ಮಾಡ್ತಿದೆ, ಪುಸ್ತಕ ಸಂಸ್ಕೃತಿಯಿಂದ ಅಂತ ನಂಗೆ ಯಾವಾಗಲೂ ಅನ್ಸೋದು. ಆದರೆ ಅಷ್ಟೆಲ್ಲ ಇದ್ದಾಗ್ಲೂ ನೀವು ಈಗ ಇಷ್ಟೊಂದು ಕೃತಿಗಳನ್ನು ಬರೆದಿದ್ದೀರಾ, ಸಂಪಾದನೆ ಮಾಡಿದ್ದೀರಾ. ಆಮೇಲೆ ನಮ್ಮ ಸಾಹಿತ್ಯ ಸಮ್ಮೇಳನ ಆದ ತಕ್ಷಣ 7 ಕೋಟಿ ವ್ಯಾಪಾರ ಆಯ್ತು, ಪುಸ್ತಕ ವ್ಯಾಪಾರ ಆಯ್ತು ಅಂತೆಲ್ಲ ಓದ್ತೀವಿ. ಇಷ್ಟೊಂದು ಪ್ರಕಟಣೆ ಅಂದ್ರೆ ಪಬ್ಲಿಕೇಶನ್ಸ್ ಆರಂಭ ಆಗ್ತಿದೆ, ಹೊಸ ಹೊಸ ಲೇಖಕರು ಲೇಖಕಿಯರು ಎಲ್ಲ ಹೊರಗೆ ಬರ್ತಿದ್ದಾರೆ. ಇಷ್ಟೆಲ್ಲ ಇದ್ದಾಗಿನೂ ಇದು ಅಂದ್ರೆ ಡಿಜಿಟಲ್ ಮಾಧ್ಯಮ ಏನಿದೆ ಅದು ಪ್ರಭಾವ ಬೀರಿದೆ ಅಂತ ಅನ್ನಿಸ್ತಿದ್ಯಾ? ಖಂಡಿತ ಖಂಡಿತ. ಯಾಕಂದರೆ ಈಗ ನನಗೆ ಹೊಸ ಪುಸ್ತಕ ಪ್ರಕಟ ಆಗಿದೆ, ಅದರ ಇದು ಗೊತ್ತಾಗೋದೇ ಡಿಜಿಟಲ್ ಇದರಿಂದ. ನಾನು ಅದನ್ನು ನಿರಾಕರಿಸೋದಿಲ್ಲ. ಆದರೆ ಈಗ ಏನಾದ್ರು ಓದ್ತಾ ಇರ್ತೀನಿ ಅಂತ ಅಂದ್ಕೊಳ್ಳಿ, ಒಂದು ಕತೆ ಓದೋಕ್ಕೆ ಶುರು ಮಾಡಿದೆ, ಒಂದು ಮೆಸೇಜ್ ಬಂತು ಅಂತ ನಾನು ಹಿಂಗೆ ತಿರುಗಿಸಿದ ತಕ್ಷಣ ಮುಂದಿನ ಅರ್ಧ ಗಂಟೆ ನಂಗೆ ಗೊತ್ತಿಲ್ಲದೆ ಅದಕ್ಕೆ ರಿಪ್ಲೈ ಮಾಡ್ತಾನೋ ಬೇರೆ ಹುಡುಕ್ತಾನೋ, ಈ ಓದಿ ಇಲ್ಲೇ ಉಳಿದ್ಬಿಟ್ಟಿರುತ್ತೆ ಅಲ್ವಾ. ಇದು ಬಹಳ ದೊಡ್ಡ ಅಡ್ಡಿ ಅಂತ ನಾನು ಹೇಳೋದು. ಯಾಕಂದರೆ ಈಗ ನನಗೆ ಎಷ್ಟು ಜನ ಒಂದು ಮುನ್ನುಡಿ ಬರ್ಕೊಡಿ ಅಂತನೋ, ವಿಮರ್ಶೆ ಬರ್ಕೊಡಿ ಅಂತನೋ ಕೇಳ್ತಾರೆ. ಆಯಿತು ಪುಸ್ತಕ ಕಳಿಸಿ ಅಂದರೆ ಒಂದು ಪ್ರಿಂಟ್ ತೆಗೆದು ಕಳಿಸಲ್ಲ, ಅವರು ಪೋಸ್ಟ್ ಮಾಡಲ್ಲ, ಸರ್ ಈ ಸಾಫ್ಟ್ ಕಾಪಿ ಕಳಿಸ್ತೀವಿ ಅಂತ ಹೇಳ್ತಾರೆ. ಹಂಗೆ ಮಾಡಬೇಕಾದ್ರೆ ನಾನು ಅದನ್ನ ಹಣನ ಕೊಟ್ಟು ಪ್ರಿಂಟ್ ತಗೊಂಡೇ ಓದೋದು ನಾನು. ಯಾಕಂದರೆ ಹಂಗೆ ಓದಿದ್ರೇ ಖುಷಿ. ನಿಮಗೆ ಒಂದು ಹೊಸ ಪುಸ್ತಕ ಹಿಂಗೆ ಬಿಡಿಸ್ಬೇಕಾದ್ರೆ ಅದರೊಳಗೆ ಒಂದು ಪರಿಮಳ ಇರುತ್ತಲ್ಲ, ಹೊಸ ಮಗು ಹುಟ್ಟಿದಾಗ ಇರುವ ಒಂದು ಇದು, ಆ ಸುಖ ಸಿಕ್ಕಲ್ಲ ಇದರಲ್ಲಿ ಅನ್ನೋದು. ಅಷ್ಟರ ಮಟ್ಟಿಗೆ ಅದು ಅಡ್ಡಿಪಡಿಸುತ್ತೆ. ಆ ಕಾರಣಕ್ಕಾಗಿ ಆಮೇಲೆ ನಾವು ಎಲ್ಲ ಸಾಫ್ಟ್ ಇದರಲ್ಲಿ ನಾವು ಓದ್ಬಿಡ್ತೀನಿ ಅನ್ನೋದಾದರೆ, ಈಗ ಅಷ್ಟೊಂದು ಹಣ ಹಾಕಿ ಇದು ಮಾಡ್ತಕ್ಕಂಥ ಪುಸ್ತಕಕ್ಕೆ ಪ್ರೋತ್ಸಾಹ ಕೊಡೋದು ಹೆಂಗೆ ನೀವು? ಅವರಿಗೆ ಹಣ ಕೊಟ್ಟು ಕೊಂಡ್ಕೊಂಡಾಗಲ್ವಾ. ಆಮೇಲೆ ಪುಸ್ತಕ ಮನೇಲಿ ಹಿಂಗೆ ಜೋಡಿಸಿಟ್ಟು ನನ್ನ ಪುಸ್ತಕಗಳು ಅನ್ನೋ ಹೆಮ್ಮೆ ಇದೆಯಲ್ಲ, ಅದು ಒಂದು ಪುಸ್ತಕ ಸಂಸ್ಕೃತಿಯ ಭಾಗ. ಈಗ ನಮ್ಮ ಮನೆಗೆ ಬಂದರೆ ನೋಡಿ, ಈ ಸೋಫಾ, ಈ TV ಇದು ಅಂತ ನಾವು ಹಿಂಗೆ ತೋರಿಸ್ತೀವಲ್ಲ ನಮ್ಮ ಪ್ರತಿಷ್ಠೆಯ, ಹಾಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿ ಪುಸ್ತಕಗಳನ್ನು ತೋರಿಸ್ತಕ್ಕಂಥ ಸಂಸ್ಕೃತಿ ನಮ್ಮಲ್ಲಿ ಇನ್ನೂ ಬಂದಿಲ್ಲ. ತುಂಬ ಅಪರೂಪ ನೋಡಿ ಅಲ್ವಾ. ಪುಸ್ತಕ ಅಯ್ಯೋ ಧೂಳು ಹಿಡಿತಾ ಬಿದ್ದಿರುತ್ತೆ, ಅದನ್ನು ದಿನಾ ಕ್ಲೀನ್ ಮಾಡಿ ಜೋಡಿಸಿ ನನ್ನ ಸಂಸ್ಕಾರವನ್ನು, ನನ್ನ ಸಂಸ್ಕೃತಿಯನ್ನು ಅರಳಿಸ್ತಿದೆ, ನನ್ನ ವ್ಯಕ್ತಿತ್ವವನ್ನು ವಿಕಾಸನಗೊಳಿಸ್ತಿದೆ. ದೇವ್ರ ಮನೆಗಿಂತ ಇದು ಜಾಸ್ತಿ ಅಂತ ಭಾವಿಸುವಂಥ ವಾತಾವರಣ ನಮ್ಮ ಭಾರತದಲ್ಲಿ ಭಾಳ ಅಪರೂಪ. ನೀವು ಅಮೇರಿಕಕ್ಕೆ ಹೋಗಿ ಬಂದ ಹಾಮನಾಯ್ಕರು ಯಾವಾಗಲೂ ಹೇಳೋರು, ಅಲ್ಲಿ ಒಂದು ಮಗುನ ಹಿಂಗೆ ಟ್ರಾಲಿಯಲ್ಲಿ ಕೂರಿಸ್ಕೊಂಡು ಹೋದ ಹೆಣ್ಮಗು ಮನೆಗೆ ಬೇಕಾದ ಅಗತ್ಯ ವಸ್ತುಗಳ ಜೊತೆಗೆ ತಗೊಳ್ಳುವಾಗ ತನಗೆ ಪುಸ್ತಕನೂ ಆಯ್ಕೆ ಮಾಡ್ಕೊಳ್ತಿರ್ತಾಳೆ. ಮಗು ಕೈಗೂ ಒಳಗೊಂದು ಪುಸ್ತಕ ಕೊಡ್ತಾಳೆ ಚಿಕ್ಕದ್ರಲ್ಲೇನೆ. ಹಾಗಾಗಿ ತಾನು ಓದಿ ಮಕ್ಕಳನ್ನು ಓದಿಸಿ ಆ ಥರದೊಂದು ಪುಸ್ತಕ ಸಂಸ್ಕೃತಿಯನ್ನು ಬಳಸ್ತಿರ್ತಾರಲ್ಲ, ಅದು ಚಿಕ್ಕದ್ರಲ್ಲಿ ನಾವೆಲ್ಲ ಇದು ಯಾವುದೋ ಮಾಧ್ಯಮ ಇಲ್ದಾಗ ಪಕ್ಕದ ಮನೇಲಿ ಒಂದು ಸುಧಾ ಸಾಲ ಇಸ್ಕೊಂಬಂದೋ, ಚಂದಮಾಮ ಇಸ್ಕೊಂಬಂದೋ ಓದ್ತಾ ಇದ್ವಲ್ಲ,
ಆ ಥರದ ವಾತಾವರಣವೇ ಇಲ್ಲ. ಈಗ ನೀವು ಬೇಕಾದಷ್ಟು ಸಾವಿರಾರು ರೂಪಾಯಿ ಕೊಟ್ಟು ನೀನು ಯಾವ ಬುಕ್ ಕೇಳ್ತೀನಿ ತಗೋ ಮಗು, ನೀನು ಓದಿದರೆ ನಂಗೆ ಖುಷಿ ಅಂತ ನಿಮ್ಮ ಮಗುಗೆ ಹೇಳಿ ನೋಡಿ. ನೀವು ಅಕಸ್ಮಾತ್ ಮಗು ಹೌದು ನಾನು ಓದ್ತೀನಿ ಅಂತಂದರೆ ಆಗೋ ಖುಷಿ ಬೇರೆ. ಆದರೆ ಬಹುತೇಕರಿಗೆ ನಿರಾಸೆ ಆಗುತ್ತೆ, ಅಯ್ಯೋ ಯಾರು ಓದ್ತಾರೆ, ನಂಗೆ ಬೇರೆದನ್ನು ಕೊಡಿಸು ಅಂತ. ನನ್ನ ಮಗನೇ ಅವನು ಸಾಫ್ಟ್ವೇರ್ ಇದರಲ್ಲಿರೋದು, ನೀವು ಓದು ಅಂತಂದರೆ ಇಂಗ್ಲೀಷ್ ಪುಸ್ತಕನ ಕೆಲವನ್ನ ಓದ್ತಾನೆ ಅವನು ಕೂತ್ಕೊಂಡು. ಕನ್ನಡನ ಅಯ್ಯೋ ಇದೆಲ್ಲ ಯಾಕೆ ಬರೀತಿ, ಯಾಕೆ ಬರೆದು ಓದೋರಿಗೆ ತೊಂದರೆ ಕೊಡ್ತೀಯ ಅಂತ ನನ್ನ ಚೇಡಿಸ್ತಾ ಇರ್ತಾನೆ ತುಂಬ ನನ್ನ ಮಗ ಮಯೂರ್. ಚೇಡ್ಸೋದು ಅದು ಬೇರೆ, ಆದರೆ ಕರ್ನಾಟಕದಲ್ಲಿ ಕನ್ನಡದ ಸ್ಥಿತಿಗತಿ ಹೇಗೆ ಮಾಪನ ಮಾಡೋದು ಅಂತಂದ್ರೆ, ಎಷ್ಟು ಜನ ಮಕ್ಕಳು ಕಲಿತಾ ಇದ್ದಾರೆ ಕನ್ನಡವನ್ನು, ಎಷ್ಟು ಜನ ಕಲಿತಾ ಇದ್ದಾರೆ. ಈಗ ಒಂದ್ ಸಂತೆ ನೋಡಿದ್ರೆ ನಮ್ಮ ಭಾಷೆ ಪರಿಸ್ಥಿತಿ ಹೇಗಿದೆ ಅಂತ ಅರ್ಥ ಆಗ್ಬಿಡುತ್ತೆ. ನಗರ ಪ್ರದೇಶಗಳಲ್ಲಿ ಸಿಗಲ್ಲ, ಶಾಲೆಯಲ್ಲಿ ಸಿಗಲ್ಲ. ನಿಮ್ಮ ಆಯ್ಕೆ ಅಂತ ಬಿಟ್ಟಾಗ ಈಗ ನಾವು ಆಯ್ಕೆ ಬೇರೆದನ್ನೇ ಮಾಡ್ಕೋತಿದ್ದಾರೆ ಪೋಷಕರು. ಆದ್ರೆ ಅದರಿಂದ ಸಾಕಷ್ಟು ನಷ್ಟ ಆಗ್ತಿದೆ ಅಂತ ಸಂಶೋಧನೆಗಳು ಹೇಳ್ತಾ ಇದೆ. ಮಾತೃಭಾಷೆಯಲ್ಲಿ ಸಿಗದೇ ಇರುವಂತಹ ಶಿಕ್ಷಣ, ಅದ್ರ ಗುಣಮಟ್ಟ ಹೇಗಿರುತ್ತೆ, ಮತ್ತೆ ಆ ಮಗುವಿನ ಮಾನಸಿಕ ಬೆಳವಣಿಗೆ ಹೇಗಾಗುತ್ತೆ, ಕಲಿಕಾ ಬೆಳವಣಿಗೆ ಹೇಗಾಗುತ್ತೆ ಅನ್ನೋದನ್ನ ಅನೇಕ ಸಂಶೋಧನೆಗಳು ಕಲಿಸ್ಕೊಟ್ಟಾಗೂ, ನೀವು ಕನ್ನಡ ಮೇಷ್ಟ್ರಾಗಿರೋದ್ರಿಂದ, ಲೇಖಕರಾಗಿರೋದ್ರಿಂದ, ನಿಮಗೂ ಆ ಹಕ್ಕು ಇರೋದ್ರಿಂದ ನಿಮ್ಗೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಈ ಡಿಜಿಟಲ್ ಮಾಧ್ಯಮ ಸುದ್ದಿಗೋಸ್ಕರ ಇರುವಂತದ್ದು, ಸುದ್ದಿ ಬೇರೆ ಸಾಹಿತ್ಯ ಬೇರೆ, ಆದ್ರೆ ಅದು ಕಾರಣ ಆಗಿಲ್ಲ ಅಂತ ನನ್ನ ಬಲವಾದ ನಂಬಿಕೆ. ಸರ್ ಏನ್ ಹೇಳ್ತೀರಾ ಸರ್? ಅದೇ ನೀವು ಹೇಳಿದಾಗೆ ಈ ಮಾಧ್ಯಮದ ಪ್ರಶ್ನೆ ಇವತ್ತು ನಿನ್ನೆದಲ್ಲ, ಯಾವತ್ತಿಂದ ಇರುವಂಥದ್ದು. ಎಲ್ಲರೂ ಹೇಳುವಂಥದ್ದು ಕೂಡ ಮಗು ಮಾತೃಭಾಷೆಯಲ್ಲಿ ಗ್ರಹಿಸುವಷ್ಟು ಸುಲಭವಾಗಿ ಅನ್ಯ ಭಾಷೆಯಲ್ಲಿ ಗ್ರಹಿಸೋದಿಲ್ಲ. ಹಾಗಾಗಿ ಒಂದು ಹಂತದವರೆಗೆ ಆ ಮಾತೃಭಾಷಾ ಶಿಕ್ಷಣವನ್ನೇ ಕೊಡಬೇಕು ಅಂತ ಮಾಸ್ತಿ. ನಾನು ಮೊನ್ನೆ ಏನೋ ಒಂದು ಪುಸ್ತಕ ಅವ್ರ ಬಗ್ಗೆ ಬರಿತಾ ಇದ್ದೀನಿ, ಈಗ ಬೆಳಕಿನ ಬದುಕು ಅಂತ. ಆಗ ಅವರು ಟೆಕ್ಸ್ಟ್ ಬುಕ್ಗಳ ಕಮಿಟಿಗಳ ಬಗ್ಗೆ ಹೇಳಿರೋದನ್ನ ನಾನು ಗಮನಿಸ್ತಾ ಇದ್ದೆ. ಒಂದು ಮಗುವಿನ ಮನಸ್ಸನ್ನು ಅರಳಿಸ್ತಕ್ಕಂಥ, ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟಿಸ್ತಕ್ಕಂಥ ಅವ್ರು ಏನು ಹೇಳೋದು ಅಂತಂದರೆ, ಈ ಡಿಜಿಟಲ್ ಏನಿದೆ ಅದು ಅಡ್ಡಿಪಡಿಸುತ್ತೋ ಇದು ಎರಡನೇ ಪ್ರಶ್ನೆ. ಯಾಕಂತಂದರೆ ಡಿಜಿಟಲ್ ಯುಗದಲ್ಲಿ ನಾವಿರೋದ್ರಿಂದ ಅದನ್ನು ನಿರಾಕರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದ್ರ ಜೊತೆಗೆ ಕನ್ನಡವನ್ನು, ಕನ್ನಡದ ಪ್ರೀತಿಯನ್ನು, ಕನ್ನಡದ ಬಗ್ಗೆ ಗೌರವವನ್ನು ಮಕ್ಕಳಿಗೆ ಹೆಂಗೆ ದಾಟಿಸೋದು ಅನ್ನೋದು ಭಾಳ ದೊಡ್ಡ ಸವಾಲು. ಅದು ಪುಸ್ತಕ ಓದಿಸ್ತೀವೋ ಅಥವಾ ತಿಳುವಳಿಕೆ ಕೊಡ್ತೀವೋ ಅಥವಾ ಕನ್ನಡ ಮಾಧ್ಯಮದಲ್ಲಿ ಮಕ್ಕಳನ್ನು ಓದಿಸ್ತೀವೋ, ಇಂಗ್ಲೀಷ್ ಮಾಧ್ಯಮದಲ್ಲಿ ಓದ್ತಿರೋ ಮಕ್ಕಳಿಗೆ ಕನ್ನಡದ ಪ್ರೀತಿನೂ ಜೊತೆಗೆ ಬೆಳೆಸ್ಕೊಳ್ಳೇಬೇಕು ಅಂತ ಹೇಳ್ತೀವೋ, ಇದರಲ್ಲಿ ಮೇಷ್ಟ್ರಾದ ನಾನಿರ್ಬೋದು ಅಥವಾ ಪೋಷಕರಾದ ನೀವಿರ್ಬೋದು, ನಮ್ಮ ಜವಾಬ್ದಾರಿ ಏನಾಗಿರುತ್ತೆ ಅಂತಂದರೆ, ನನ್ನ ಕನ್ನಡಕ್ಕೆ ಒಂದು ಹೆರಿಟೇಜ್ ಇದೆ, ಒಂದು ಪರಂಪರೆ ಇದೆ. ಇಂಗ್ಲೀಷೇ ನಿಮಗೆ ಗೊತ್ತಿಲ್ಲದ, ಒಂದು 500 ವರ್ಷದಿಂದ ಇಂಗ್ಲೀಷ್ ಗೊತ್ತೇ ಇರಲಿಲ್ಲ ನಮಗೆ ಅಲ್ವಾ. ಆದರೆ 1000 ವರ್ಷಗಳ ಹಿಂದೆಯೇ ಜಗತ್ತಿನ ಪ್ರಸಿದ್ಧ ಕವಿಗಳ ಸಾಲಿನಲ್ಲಿ ನಿಲ್ಲುವಂತಹ ಪ್ರತಿಭೆಯ ಪಂಪ, ರನ್ನ, ಕುಮಾರವ್ಯಾಸರಿದ್ದರು. ಈ ಥರದ ಪರಂಪರೆಯನ್ನು ಅರ್ಥ ಮಾಡ್ಸೋಕ್ಕೆ ಇವತ್ತು ಹಳೆಗನ್ನಡ ಪಠ್ಯಗಳನ್ನ ನಾವು ಇಟ್ಟಿರ್ತೀವಿ ಟೆಕ್ಸ್ಟ್ ಬುಕ್ಗಳಲ್ಲಿ. ಆದರೆ ಬಂದು ಪೋಷಕರೇ ಕೇಳ್ತಾರೆ, ನನ್ನ ಕೇಳಿದ್ದಾರೆ, ಈ ಹಳೆಗನ್ನಡ ಪದ್ಯನೇ ಮೊದಲಿಂಗ್ ಇಟ್ಬಿಟ್ಟಿದ್ದೀರಲ್ರಿ, ನಮ್ಮ ಮಗು ಕನ್ನಡ ಬುಕ್ ನೋಡ್ಬಿಟ್ಟು ಅಯ್ಯೋ ಹಳೆಗನ್ನಡ ಇದೆ, ನಾನು ಸಂಸ್ಕೃತ ತಗೋತೀನಿ, ಹಿಂದಿ ತಗೋತೀನಿ ಅಂತ ಅನ್ನುತ್ತೆ, ನೀವು ಯಾಕೆ ಕಲಿಸ್ತೀರಾ ಅಂತ. ನನ್ನ ಉದ್ದೇಶ ಹೆದರಿಸೋದಲ್ಲ, ಈ ಪರಂಪರೆಯ ವಾರಸುದಾರಪ್ಪ ನಾವು, ಎಂಥ ದೊಡ್ಡ ಪರಂಪರೆಯ ಒಡೆಯರು ನಾವು ಅಂತಂದಾಗ ನಮಗೆ ಗೌರವ ಬರುತ್ತೆ, ನಮಗೆ ಪ್ರೀತಿ ಹೆಚ್ಚಾಗುತ್ತೆ. ಹಾಗೆ ದಾಟಿಸ್ತಾನೆ ಈ ಡಿಜಿಟಲ್ ಯುಗದಲ್ಲಿ ನಾವು ಅದ್ರ ಜೊತೆ ಹೋಗಬೇಕು. ನಾವು ಯಾವುದನ್ನು ಹೊಸದನ್ನು ನಿರಾಕರಿಸುವ ಸ್ಥಿತಿಯಲ್ಲಿಲ್ಲ. ನೀವು ನಿರಾಕರಿಸಿದ್ರು ಅದು ಮುಂದುವರಿತಾನೆ ಇರುತ್ತೆ, ಹೊಸ ಆವಿಷ್ಕರಣಗಳು. ಆದರೆ ಅದ್ರ ನಡುವೆ ಈಗ ತೇಜಸ್ವಿ ಹೇಳೋರು, ಈಗ ನೋಡಿ ಡಿಜಿಟಲ್ ಅಂದ ತಕ್ಷಣ ಮೊಬೈಲಲ್ಲೋ ಅಥವಾ ಕಂಪ್ಯೂಟರ್ನಲ್ಲೋ ನೀವು ಅಲ್ಲಿ ಕನ್ನಡಕ್ಕೆ ಪ್ರಾಮುಖ್ಯತೆ ತರೋದು ಹೇಗೆ ಅಂತ ಆಲೋಚನೆ ಮಾಡಬೇಕು ಯಾವಾಗಲೂ. ಈಗ ತುಂಬ ಸುಲಭವಾಗಿ ನಾನು ಇಂಗ್ಲೀಷ್ನಲ್ಲಿ ಮೇಲ್ ಕಳಿಸ್ಬಿಟ್ರೆ, ದಿನನಿತ್ಯ SMS ವಾಟ್ಸಪ್ಪಲ್ಲಿ ಮೆಸೇಜನ್ನು ನಾನು ಇಂಗ್ಲೀಷಲ್ಲಿ ಕಳಿಸ್ಬಿಟ್ರೆ ಅಷ್ಟರ ಮಟ್ಟಿಗೆ ಕನ್ನಡಕ್ಕೆ ಹಿನ್ನಡೆ ಆಗುತ್ತೆ. ನಾನು ಒತ್ತಕ್ಷರನೋ ಮತ್ತೊಂದು ಯಾರು ಟೈಪ್ ಮಾಡ್ತಾರಪ್ಪ ಅನ್ನೋದನ್ನು, ಆ ಸಮಸ್ಯೆಯನ್ನು ಮಗುವಿಗೆ ಬಗೆಹರಿಸ್ಬೇಕು. ಇಲ್ಲ ಮಗು, ಇದು ನನ್ನ ಭಾಷೆ, ನೀನು ಬಳಸ್ತಿಲ್ಲ ಅಂತಂದರೆ ಈ ಕರ್ನಾಟಕದ ಭೂಪಟದ ಆಚೆಗೆ ಯಾರು ಕನ್ನಡ ಬಳಸಲ್ಲ, ನಂದೇ ಜವಾಬ್ದಾರಿ. ಯಾಕೆ ನಾವು ಅಮ್ಮ ಅಂತ ಹೇಳ್ಕೊಡ್ತೀವಿ, ಕನ್ನಡ ಅಮ್ಮ ಅಂತಂದರೆ ತಾಯಿ ಹೇಗೆ ಮಗು ತಾಯಿ ಜೊತೆ ಸಂಬಂಧ, ಹಾಗೆ ಭಾಷೆ ಜೊತೆ ಇಟ್ಕೋಬೇಕು. ನಾವಲ್ಲದೆ ನಮ್ಮ ಅಮ್ಮನ ಇನ್ಯಾರೂ ಗೌರವಿಸಲ್ಲ. ಹಾಗಾಗಿ ಅಮ್ಮಂಗೆ ಏನಾರು ತೊಂದರೆ ಆದರೆ ನಮ್ಮ ಕರಳು ಮಿಡಿಯುತ್ತಲ್ಲ, ನಮ್ಮ ಮನೇಲಿ ಅಮ್ಮಂಗೆ ಹುಷಾರಿಲ್ಲ, ಅಮ್ಮಂಗೆ ನೋವಾಯಿತು ಅಂದರೆ ಹಾಗೆ ಭಾಷೆಗಾದಾಗ ಅಂತೇಳಿ. ಹಾಗಾಗಿ ಕನ್ನಡದಲ್ಲಿ ಸಂದೇಶಗಳನ್ನು ಕಳಿಸುವ, ಕನ್ನಡ ಬಲ್ಲವರಿಗೆ ಕನ್ನಡದಲ್ಲೇ ಮೆಸೇಜ್ಗಳನ್ನು ಕಳಿಸೋ, ಈ ಥರದ ಒಂದು ತಂತ್ರಾಂಶ ತುಂಬ ಸುಲಭ ಇರೋದನ್ನು ನಾವು ಆವಿಷ್ಕರಣ ಮಾಡಿಕೊಂಡು ಅದನ್ನು ಬಳಸೋದನ್ನು ಮೊದಲು ನಾನು ಬಳಸ್ಬೇಕು. ಈಗ ನೀವು ನನ್ನ ಫೋನ್ ನೋಡ್ಬೋದು, ಬೇಕಾದರೆ
ಯಾರು ಒಬ್ಬರ ಹೆಸರನ್ನು ನಾನು ಇಂಗ್ಲೀಷಲ್ಲಿ ಇಟ್ಕೊಂಡಿಲ್ಲ, ಎಲ್ಲ ಕನ್ನಡದಲ್ಲೇ ಇಟ್ಕೊಂಡಿದ್ದೀನಿ, ಕನ್ನಡದಲ್ಲೇ ಹುಡುಕ್ತೀನಿ. ನಾನು ಹಂಗೆ ಮಾಡಿದಾಗ ನನಗೆ ಕನ್ನಡದ ಬಗ್ಗೆ ಮಾತಾಡೋಕೆ ಒಂದು ಹಕ್ಕಿದೆ. ನಾನು ಅನುಸರಿಸ್ತೀನಿ, ನೀನು ಅನುಸರಿಸು ಅಂತ. ಈ ಥರದ ಒಂದು ಪರ್ಯಾಯವನ್ನು ನಾವು ಇವತ್ತು ಡಿಜಿಟಲ್ ಜೊತೆ ಕಂಡ್ಕೋಬೇಕಾಗಿದೆ. ಸರ್, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಅಂದರೆ ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ನಾವು ಮಾತುಕತೆಯನ್ನು ಮುಂದುವರಿಸೋಣ. ಈಗ ಇಲ್ಲಿಗೆ ವಿರಮಿಸೋಣ. ನಮಸ್ಕಾರ. ಸುರಗಿಯಲ್ಲಿ ಇದುವರೆಗೆ ಲೇಖಕರು ಹಾಗೂ ಕನ್ನಡ ಉಪನ್ಯಾಸಕರೂ ಆದ ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನ ಕೇಳಿದಿರಿ. ಸಂದರ್ಶಕರು ಸುಜಾತ ಎಫ್. ತಳವಾರ್. ಸಂದರ್ಶನದ ಮುಂದುವರೆದ ಭಾಗವನ್ನ ಮುಂದಿನ ಸಂಚಿಕೆಯಲ್ಲಿ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಸುರಗಿ ಸಾಹಿತ್ಯಿಕ ಸಂಚಿಕೆ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.